ಏನಂದರೆ ಡೌಟು ಸೌಟು ಎಡವಟ್ಟು. ಹೆಸರು ಮಜವಾಗಿದೆ ಅಲ್ಲ? ಇದೀಗ ನಮ್ಮ ಕಾರ್ಯಕಾರಿ ಸಮಿತಿ ತಂಡದಿಂದ ಹಾಸ್ಯಭರಿತ ಸ್ಕಿಟ್ ಡೌಟು ಸೌಟು ಎಡವಟ್ಟು. ನಮ್ಮ ಜೀವನದಲ್ಲಿ ಕೆಲವರು ಇರ್ತಾರೆ, ಏನಾದರೂ ನಡೆದ್ರೂ ಡೌಟು, ಏನಾಗದಿದ್ರೂ ಡೌಟು, ವೈಫೈ ಸ್ಲೋ ಆದರೂ ಡೌಟು, ಮನೆಯವರು ಲೇಟ್ ಆದರೂ ಡೌಟು. ಹಾಗೆ ಒಂದು ಮನೆಯಲ್ಲಿರುವ ಅನುಮಾನ ಚಕ್ರವರ್ತಿಯ ಕತೆ ಇದಾಗಿದೆ. ನೋಡಿ, ಆನಂದಿಸಿ. ಎಲ್ಲ ಬಂದ್ರಾ? ಬನ್ನಿ 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 ಬನ್ನಿ. ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಪರಾಭವ ನಾಮ ಸಂವತ್ಸರವು ಎಲ್ರಿಗೂ ಸುಖ, ಸಂತೋಷ, ಮುಖ್ಯವಾಗಿ ನೆಮ್ಮದಿ ಕೊಡಲಿ ಅಂತ ಕೇಳ್ತಾರೆ. ನನ್ನ ಹೆಸರು ರಾಮಚರಣ್ ಬೆಂಡಿಕಾಯಿ. ನಾನು ಸುಮಾರು ದಿವಸ ನನ್ನ RCB ಅಂತಲೂ ಕರೀತಾರೆ, ಅಲಿಯಾಸ್ ರಾನ್ಸ್. RCB ರಾನ್ಸ್ ಎರಡೂ ಕರೀತಾರೆ. ನಾನು ಸುಮಾರು ದಿವಸ ಅಮೆರಿಕಾದಲ್ಲಿ ನೆಲೆಸಿದ್ದೆ. ಅಲ್ಲಿ ಯಾವನೋ ಬಡ್ಡಿ ಮಗ ಡೈರೆಕ್ಟ್ರು ದ್ವಂದ್ವ ಅಂತ ಒಂದು ಶಾರ್ಟ್ ಪಿಕ್ಚರ್ ತೆಗೆದುಬಿಟ್ಟು ಅದನ್ನು ನಾನು ನೋಡಿ ನನ್ನ ತಲೆಗೆ ಫುಲ್ಲು ಕನ್ಫ್ಯೂಸ್ ಆಗಿತ್ತು. ಹೆಂಡತಿ ಮಗಳನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗೋದು. ಅದಿರಲಿ, ನಮ್ಮದು ಪುಟಾಣಿ ಸಂಸಾರ. ನನ್ನ ಹೆಂಡತಿ ರಾಧಾ ಬೆಂಡಿಕಾಯಿ, ನನ್ನ ಮಗಳು ರಮ್ಯಾ ಬೆಂಡಿಕಾಯಿ, ಅಷ್ಟೇ. ಅದೆಲ್ಲ ಇರಲಿ ಬಿಡಿ. ನನಗೆ ಯಾವಾಗಲೂ ಈ ಚಿಕ್ಕ ಚಿಕ್ಕ ಸಮಸ್ಯೆಯಿಂದ ಹಿಡಿದು ದೊಡ್ಡ ದೊಡ್ಡ ಸಮಾಚಾರದ ಬಗ್ಗೆನೂ ಯಾವಾಗಲೂ ಏನೋ ಒಂದು ಅನುಮಾನ ಹೋಗ್ತಾ ಇರುತ್ತೆ. ಅದು ನನ್ನ ಪ್ರಾಬ್ಲಮ್. ಆ ಥರ ಏನಾದರೂ ನನಗೆ ಅನುಮಾನ ಶುರು ಆಗ್ಬಿಟ್ರೆ, ಡೌಟು, ನನಗೆ ತಲೆ ಕೆಟ್ಟ ಕೆರ ಹಿಡಿದೋಗುತ್ತೆ. ಯಾರ ಹತ್ರಾರು ಅದನ್ನ ಹೇಳ್ಕೊಡೋ ತನಕ ನನಗೆ ಅದ್ರ ಬಗ್ಗೆ ಸಮಾಧಾನವೇ ಇಲ್ಲ. ಹಾಗೆ ಇವಾಗ ನನಗೊಂದು ಡೌಟ್ ಶುರು ಆಗ್ಬಿಟ್ಟಿದೆ. ನಾನು ನನ್ನ ಫ್ರೆಂಡ್ ಶೇಖರನ್ನು ಫೋನ್ ಮಾಡಿ ಅವನನ್ನು ಇಲ್ಲಿ ಸ್ವಲ್ಪ ಕರೆಸಿ ಅವನ ಜೊತೆ ಮಾತಾಡಿ ಇದು ಡೌಟನ್ನು ಕ್ಲಿಯರ್ ಮಾಡ್ತಾನೆ. ಅದಿರಲಿ, ನೀವೆಲ್ಲ RSVP ಮಾಡಿ ಬಂದಿದ್ದೀರಾ ತಾನೇ? ಇಲ್ಲ ಅಂದರೆ ನಿಮಗೆಲ್ಲ ಒಬ್ಬಟ್ಟು ಸಿಗೋದೇ ಡೌಟು. ಲೇ ಗೂಗಲಮ್ಮ, ಕಾಲ್ ಶೇಖರ್. ಲೋ ಶೇಖರ, ಹೇಳೋ RCB. ಏನಿಲ್ಲ ಕಣ, ಅದು ಮನೇಲಿ ರಾಧಾ ಬಿಸಿ ಬಿಸಿ ಪಕೋಡ ಮಾಡ್ತಾ ಇದ್ಲು. ನೀನು ಬಂದು ಇಲ್ಲಿ ಸ್ವಲ್ಪ ಪಕೋಡ ತಿನ್ಕೊಂಡು ನನ್ನ ಜೊತೆ ಸ್ವಲ್ಪ ಹರಟೆ ಹೊಡ್ಕೊಂಡು ಹೋಗುವಂತೆ ಬಾ ಅಂತ ಕರೆ ನಾಟ ಮಾಡಿದೆ. ಹರಟೆ ಇರಲಿ, ಪಕೋಡ ಇದೆಯಲ್ಲ ತಟ್ಟಂತಿರ್ತೀನಿ ನೋಡು. ನಂಗೆ ಗೊತ್ತು ಪಕೋಡ ಅಂತಂದ್ರೆ ಬರ್ತಾ ಇದೆಯಾ, ಬರ್ತೀಯಾ ಅಂತ. ಬೇಗ ಬಂದ್ಬಿಡು, ಬಾಗಿಲು ತೆಗ್ದಿರುತ್ತೆ, ಕೂತ್ಕೊಂಡು ಕಾಯ್ತಾ ಇರ್ತೀನಿ. ನೀನು ಇಡು, ಬಂದೆ ನೋಡು. ಏನು ಪಕೋಡ ಪಾರ್ಟಿ ಎಲ್ಲ ಜೋರ? ಅಲ್ಲ, ಪಕೋಡ ಪಾರ್ಟಿ ಅಂತಲ್ಲ ಕಣ, ನನಗೆ ಗೊತ್ತಲ್ಲ. ನಂಗೆ ಆವಾಗ ಏನೋ ಒಂದು ಡೌಟ್ ಬರ್ತಾ ಇರುತ್ತೆ. ಹಾಗೆ ಒಂದು ಡೌಟ್ ಬಂದಿತ್ತು. ಅವಳು ಬಿಸಿ ಬಿಸಿ ಪಕೋಡ ಮಾಡ್ತಾ ಇದ್ರು. ನಿನ್ನ ಜೊತೆ ಸ್ವಲ್ಪ ಹರಟೆ ಹೊಡೆಯೋಣ, ಡೌಟ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಕರೆದೆ. ಅದಕ್ಕೆ ನನಗೆ ಯಾಕೆ ನಮ್ಮ ದೇಶದಲ್ಲಿರೋ ಜನಸಂಖ್ಯೆಗಿಂತ ನಾಳೆ ಹುಟ್ಟೋ ಡೌಟ್ಗಳೇ ಜಾಸ್ತಿ ಕಣೋ. ಈಗೇನಪ್ಪ ನೀವಂತ ಡೌಟು? ಅದು ಏನಿಲ್ಲ ಕಣ, ಏನು ಗೊತ್ತಾ, ನಮ್ಮನೆ ವೈಫೈ ಯಾರೋ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ ಅಂತ ಡೌಟ್ ಇದೆ. ಅಯ್ಯಕ್ಕೆ ನಿಂಗೆ ಅನ್ನೋದು ಅನ್ಸುತ್ತೆ? ಏನಿಲ್ಲ, ಏನು ಗೊತ್ತಾ, ಮಧ್ಯರಾತ್ರಿ ಕರೆಕ್ಟಾಗಿ ವಿಡಿಯೋಗಳು ಸ್ಟ್ರೀಮ್ ಆಗೋದೇ ಸ್ಲೋ ಆಗ್ಬಿಡುತ್ತೆ ಕಣ. ಏನಂದ್ರೆ ಮಿಡ್ ನೈಟ್ ಅಲ್ಲಿ ಯಾವ ವಿಡಿಯೋ ನೋಡ್ತೀರಾ ನೀವು? ರಸಿ ಕಬಡ್ಡಿ ಮಗ. ನೀವು ಗೊತ್ತಾ, ಅದು ಕೆಲಸ ಮಾಡಿ ಸುಸ್ತಾದ್ಮೇಲೆ ನಾನು ನೋಡೋದು ಬರೀ ಸ್ಪಿರಿಚುವಲ್ ವಿಡಿಯೋಗಳು ಅಷ್ಟೇ. ಅದೆಲ್ಲ ಇಲ್ಲಿ ನೀನೇನಿದು ಫುಲ್ಲು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಫುಲ್ ಹಿಂಗೆ ಜಿಂಜಾಂಗ್ ಆಗಿ ಪಕೋಡ ಮಾಡ್ತಾ ಇದೀಯಾ? ಡಿಫ್ರೆಂಟ್ ಆಗಿ ಪಕೋಡ ಮಾಡಕ್ ಕಲ್ತ್ಕೊಂಡಿದ್ನಲ್ಲ, ಒಂದು ರೀಲ್ ಮಾಡಿ ಹಾಕ್ಬಿಟ್ರೆ ಸಕ್ಕತ್ ವ್ಯೂ ಸಿಗುತ್ತೆ. ಸರಿ ಇದೆ ಬಿಡು, ಎಲ್ಲರೂ ರೀಲ್ಸ್ ರಾಜ ಅಂತ ಕರೆಯೋದಕ್ಕೆ ಸರಿ ಇದೆಯಾ ನೀನು? ಅದು ಪಕೋಡ ಸೀನೋ ಅಂತ ನೋಡ್ಕೊಂಬೋದು. ಬರೋ ಕುತ್ಕೊ ಬರೋ. ಇರ್ಲಿ ಬಾರ ಹೋಗ್ಲಿ. ಏನ್ ನಿನ್ ವೈಫೈ ಪಾಸ್ವರ್ಡ್, ಏನ್ ನಿನ್ ಪ್ರಾಬ್ಲಮ್? ಅಲ್ಲ, ನನ್ನ ವೈಫೈ ಪಾಸ್ವರ್ಡ್ ಸಿಂಪಲ್ ಕಣ. 1 2 3 4 5 6 7 8. ಹಿಂಗೆ ಯಾರನ್ನ ಪಾಸ್ವರ್ಡ್ ಇರ್ತಾರೆ. ನಾವು ಹಿಂಗಿಟ್ರೆ ನಾನು ಒಬ್ಬನೇ ಅಲ್ಲ, ಇಲ್ಲಿರೋರು ಎಲ್ಲರೂ ನೀನು ವೈಫೈನ ಹ್ಯಾಕ್ ಮಾಡಿಟ್ಟಿರ್ತಾರೆ. ನಂಗೆ ಯಾಕೆ ನೀನು ಅಮೆರಿಕನ್ ಬಂದಿದ್ಯಾ ಅನ್ನೋದೇ ಡೌಟ್ ಕಣ. ಇಲ್ಲಿ ಬಾ. ಎಲ್ಲ ಹುಡ್ಕೊಂಡ್ ಬಂದೆ, ಎಲ್ಲಿ ಹೋದ್ರಪ್ಪ ಇವರು ಅಂತ. ಏನ್ ನಡೀತಾ ಇದೆ? ಏನಿಲ್ಲ ಶೋಭ,
ಅಲ್ವಾ, ಅದೇ ನನಗೆ ನಿಂಗೆ ಗೊತ್ತಲ್ಲ, ಆವಾಗ ಡೌಟ್ ಬರ್ತಾ ಇರುತ್ತೆ. ನಿನ್ನ ಗಂಡನ ಸ್ವಲ್ಪ ತಲೆ ತಿನ್ನೋಣ ಪಕೋಡ ಜೊತೆ ಅಂತ ನೋಡು ಹಿಂಗೆ ಇಲ್ಲಿ ಬಂದು ಪಕೋಡ ಪಾರ್ಟಿ ಅಂತ ಕರೆದ್ಬಿಟ್ಟು ಇಲ್ಲಿ ಡೌಟು ಅಂತ ನನ್ನ ಬ್ರೈನ್ ಬಜ್ಜಿ ಹಾಕೊಂತಿತ್ತು. ಕೇಳ್ತೀಯ ನಿಮ್ಗೆ ಮತ್ತೆ ಕುತ್ಕೊಳ್ಳಮ್ಮ, ಇಲ್ಲಿ ಕೂತು. ಏನ್ ಶಬಾ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟೆಲ್ಲ ಪಾಕೋಡಕ್ಕೆ. ಏನ್ ಶಬಾ ಮತ್ತೆ ಆರಾಮಿದ್ಯಾ? ಏನು ಅಪಾರ್ಟ್ಮೆಂಟ್ ಅಲ್ಲಿ ಗಾಸ್ ಸಿಗ್ತಿದ್ಯಾ? ಏನೇ ನಂದೇನು ಅದೇ ಕೆಲಸ ಏನು? ನಾವು ಗಾಸಿಪ್ ಮಾಡಲ್ಲ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ಅದಕ್ಕೆ ಗಾಸಿಪ್ ಅನ್ನೋದಪ್ಪ ನೀನೊಳ್ಳೆ. ಅದಕ್ಕೆ ಹೇಳೋದು ನಿನಗೆ ಒಂಥರ ಓಡಾಡೋ ನ್ಯೂಸ್ ಚಾನಲ್ ಇದ್ದಾಗ ನೀನು. ಈ ಅಪ್ಪನ ಜೊತೆ ಇಷ್ಟು ವರ್ಷ ಹೆಂಗೆ ಹೆಣ್ಣಾಡ್ತಾ ಇದೀಯ ನೀನು? ಎಲ್ಲದಕ್ಕೂ ಡೌಟು ಅಂತಾರೆ. ಅದನ್ನ ಮಾತ್ರ ಕೇಳಬೇಡ ನೀನು. ನನಗೆ ಒಂದಲ್ಲ ಎರಡೆರಡು ಪ್ರಾಡಕ್ಟ್ಗಳು ನೋಡಿ, ಇಲ್ಲೊಂದು ಅಲ್ಲೊಂದು ಬರ್ತದೆ ನೋಡಿ, ಕೂತ್ಕೊಳ್ಳಿ. Hi mom, hi dad. I'm going out. Be back by evening. ಮನೆಗೆ ಬಂದವ್ರನ್ನ ಹೇಗಿದ್ದೀರಾ ಅಂತ ವಿಚಾರಿಸ್ಕೊಳ್ಳೋದು ನಮ್ಮ ಸಂಸ್ಕಾರ. ಕನ್ನಡದಲ್ಲಿ ಸ್ವಲ್ಪ ಮಾತಾಡು. Hello auntie. Hello uncle. Full listen to me. ನೀವಿಬ್ರು ಹೆಂಗೆ ಮಾತಾಡಿದ್ದೀರಾ? ಅಯ್ಯೋ ಗಾಬರಿ ಆಗ್ಬೇಡಿ. ಅವಳು ಗುಡ್ ಈವ್ನಿಂಗ್ ಆಂಟಿ ಅಂಕಲ್ ಹೌ ಆರ್ ಯು ಗೈಸ್ ಡೂಯಿಂಗ್ ಅಂತಿದ್ದಾಳೆ. ಅವಳು ಸ್ವಲ್ಪ ಕನ್ನಡ ಅಷ್ಟಕ್ಕಷ್ಟೇ. ಯಪ್ಪ ನಂಗಂತೂ ಬಗ್ಗೆ ಬಾಯಿಗೆ ಬಂದ್ಬಿಟ್ಟು ರಾಕಲ್ ನಾಗರಾಜ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆನವರು ಬಂದು ನಿಮ್ಮ ಮನೆಗೆ ಕಲ್ಲು ಹಾರಕ್ಕಿದ್ದು ಅವಳು ಒಳ್ಳೆ ಕನ್ನಡ ಹೇಳ್ಕೊಡಪ್ಪ. ಅಲ್ಲೆಲ್ಲೋ ಅಮೆರಿಕ ಅಂತೆ ಸೈಂಟ್ ಲೂಸ್ ಅಲ್ಲಿ ಅಚ್ಚುಕಟ್ಟಾಗಿ ಕನ್ನಡ ಹೇಳ್ಕೊಡ್ತಿದ್ದಾರೆ. ನೀನು ಇಲ್ಲಿ ಬೆಂಗಳೂರಲ್ಲಿ ಕುತ್ಕೊಂಡು ಕನ್ನಡ ಹೇಳ್ಕೊಡ್ಲಿಲ್ಲ ಅಂದ್ರೆ ಹೆಂಗ ಬಿಡೋ, ಇಲ್ಲ ಇಲ್ಲಿ ಅವಳು ಒಂಥರ ಎಡವಟ್ಟು. ಅವಳು ಏನು ಗೊತ್ತಾ, ಇವಾಗ ಎಷ್ಟೋ ವಾಸಿ. ಮೊನ್ನೆ ನನಗೆ ಬಂದ್ಬಿಟ್ಟು, ಅಪ್ಪ ಇಲ್ಲಿ ನಮ್ಮೂರಲ್ಲಿ 12 ಕಾಲದ ಆಂಜನೇಯನ ದೇವಸ್ಥಾನ ಇದೆ ಅಲ್ಲ ಅಂತ ಕೇಳೋದು. ನನಗೂ 2 ಸೆಕೆಂಡ್ ಗಾಬರಿ ಆಗೋದು. ಇದೇನಪ್ಪ ಇದು, ಆಂಜನೇಯ ಇರೋದೇ 2 ಕಾಲು, 12 ಎಲ್ಲಿಂದ ಬಂದು. ಆವಾಗ ಸ್ವಲ್ಪ ಅವಳ ಮಾತಾಡಿದ್ದಕ್ಕೆ ಗೊತ್ತಾಯಿತು, ಫುಟ್ ಇಸ್ ಈಕ್ವಲ್ ಟು ಕಾಲು, 12 ಫುಟ್ಟಿನ ಡೈರೆಕ್ಟಾಗಿ 12 ಕಾಲು ಅಂತ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ಒಳ್ಳೆ ಎಡವಟ್ಟು ಕಣ. ಒಂದು ಏನು ಎಡವಟ್ಟು ಮಾಡ್ಕೊಬೇಡ, ಬೇಗ ಕಚ್ಚೆ ಆಗೋದ್ಮೇಲೆ ಮನೆಗೆ ಬಂದ್ಬಿಡು ಆಯ್ತಾ. ನಿಮ್ಗೆ ಯಾವಾಗಲೂ ಎಡವಟ್ಟೆ. ಅವಳೆಡವಟ್ಟು ನೀವು ಡೌಟು ಅಷ್ಟೇ. ನಮ್ಮಲ್ಲಿ ಏನು ಗೊತ್ತಾ ಶೋಭಾ, ಅಮೆರಿಕದಲ್ಲಿ 8:30 ಆದರೂ ಬೆಳಗ್ಗೆ ತಿಂತಪ್ಪ. ಇಲ್ಲಂತೂ 6:30ಗೆಲ್ಲ ಕತ್ತಾಗ್ಬಿಡುತ್ತೆ. ನೀವುಗಳು ಬಿಡ್ರಿ, ಗಡಿಯಾರ ಗಂಟೆನ ಮುಂದಕ್ಕೆ ಹಾಕಿ ಲೇಟಾಗಿ ಕತ್ತಾಗುತ್ತೆ ಅಂತೀರಾ. ಒಂದು ಕೆಲಸ ಮಾಡಿ, ಇನ್ನು 2 ಗಂಟೆ ಮುಂದಕ್ಕೆ ಹಾಕಿದ್ರೆ 10 ಗಂಟೆ ತನಕನೂ ಬೆಳ್ತಿರುತ್ತಲ್ವಾ? ಏನಮ್ಮ ರಮ್ಯಾ, ಏನು ಪಾರ್ಟಿ ಜ್ವರ? ಅಯ್ಯೋ ಆಂಟಿ, ನನ್ನ ಮನೆ ಕೆಲಸದಲ್ಲಿ ಕತ್ ಹಾಕಿದ್ದಾರೆ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಕಂಪ್ನಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನೇನಾದರೂ ಇದು ಮಗಳ ಹತ್ರ ಮನೆ ಕೆಲಸ ಮಾಡಿಸ್ತಾ ಇದೆಯಾ? ಏನಿದು ತಂಪು ಮಾಡ್ಕೊಳ್ಳೋದು ಅಂದರೆ? ನನಗೂ ಅದೇ ಡೌಟು. ಊರವರು ಮಾತಿಗೂ ಡೌಟ್ ಅಂತಾರೆ. ಅದೇನು ಹೇಳಬೇಕು ಅನ್ನೋದನ್ನು ಸ್ವಲ್ಪ ಇಂಗ್ಲೀಷಲ್ಲಿ ಹೇಳಮ್ಮ. What I meant to say is that I low-key have a lot of homework, so I'm going to low-key hang with some friends. ಹೇಳಿ. ಅವಳಿಗೆ ಮೊನ್ನೆ ಯಾರೋ ಕ್ಲಾಸ್ ಕೊಡಿತಾ ಇದ್ರು, ಯಾರೋ ಹುಡುಗನ ಜೊತೆ ಹೋಗಿದ್ದಾಳೆ. ಅದಕ್ಕೆ ನಾ ಏನು ಹೇಳ್ದೆ ಗೊತ್ತಾ, ನನಗೆ ಗೊತ್ತಿಲ್ಲ ಡೌಟು. ನೀನೊಬ್ರು ಅದ್ರಲ್ಲಿ ಇವ್ರೊಬ್ರು ಸರಿಯಾಗಿದ್ದೀರ. ನಮ್ಮ ಕಾಲದಲ್ಲಿ ಹುಡುಗನ ಜೊತೆ ಹೋಗೋದು, ಹುಡುಗಿ ಜೊತೆ ಹೋಗೋದು ನಾರ್ಮಲ್ ಇತ್ತು. ಈಗಿನ ಕಾಲದಲ್ಲಿ ಹುಡುಗಿರು ಹುಡುಗನ ಜೊತೆ ಹೋಗೋದೇ ನಾರ್ಮಲ್. ಅದೇ ಸೇಫ್ ಅನ್ಸುತ್ತಪ್ಪ ನನಗೆ. ಅದು ಎಲ್ಲ ಅವನೇ ಬಂದ ಅನ್ಸುತ್ತೆ ಹುಡುಗ. ಹೋಗಿ ತೆಗೀರಿ ಇದೇ ಆಗಬೇಕು. ಏನಪ್ಪ? सर आपके लिए एक पार्सल है। ಅಯ್ಯೋ, ಈ ಬೆಂಗಳೂರಲ್ಲಿ ಕನ್ನಡ ಇರೋದೇ ಡೌಟು. ಸರ್ ನಮಗೂ ಕನ್ನಡ ಬರುತ್ತೆ. ಅದು ಕನ್ನಡ ಅಲ್ಲಪ್ಪ, ಕನ್ನಡ ಕೇಳೋದಕ್ಕೂ ಸಿಹಿಯಾದ ಭಾಷೆ. ನಮ್ಮ ಅಣ್ಣವರೇ ಆಡಿಲ್ವೇ, ಜೇನಿನ ಹೊಳೆಯೋ ಹಾಲಿನ ಹೊಳೆಯೋ ಸುವೆಯೋ ಕನ್ನಡ ಸವಿ ನುಡಿಯೋ. ಕಲ್ತ್ಕೋಬೇಕಪ್ಪ, ಒಳ್ಳೆ ಕನ್ನಡ ಕಲ್ತ್ಕೋಬೇಕು. ಸರಿ ಸರ್, ಕನ್ನಡ ಕಲಿತೀನಿ. ಅದಿಲ್ಲಿ ಇದೇನಿದು ಪಾರ್ಸಲ್? ನಾನೇನು ಆರ್ಡರ್ ಮಾಡಿರ್ಲಿಲ್ವಲ್ಲ. ಓ ಅದಾ, ನಾನೇ ಮಾಡಿದ್ದೆ. ಹೌದಾ? ಏನು? ಯಾವಾಗ ಡೌಟ್ ಅಂತಿರ್ತೀರಲ್ಲ, ಹಾ. ಅದಕ್ಕೋಸ್ಕರ ಒಂದು ಸ್ಮಾರ್ಟ್ ಅಸಿಸ್ಟೆಂಟ್ ಆರ್ಡರ್ ಮಾಡಿದ್ದೆ. ಅದೇನೇನು ಡೌಟ್ ಇದೆನೋ ನೀವೇ ಕೇಳ್ಕೊಂಡು.
ವೆರಿ ಇಂಟ್ರೆಸ್ಟಿಂಗ್. ಹೌ ಡಸ್ ಇಟ್ ವರ್ಕ್? ಇಷ್ಟೊತ್ತು ಅವನು ಕತೆ ಹೇಳ್ಬಿಟ್ಟು ಇವಾಗ ಇವನು ಇಂಗ್ಲೀಷಲ್ಲಿ ಹೊಡಿತಾವನೆ. ಅಮೆರಿಕದ ಬಂದಿದ್ದಾನೆ ನೋಡಿಸ್ಕೋಬೇಕು. ಕನ್ನಡದಲ್ಲಿ ಹೇಳ ಮೊದಲು. ಏನಾದ್ರು ಹೆಂಗೆ ವರ್ಕ್ ಆಗುತ್ತೆ? ಸರ್ ಇದು ತುಂಬ ಸಿಂಪಲ್. ಹಾಂ. ಇದನ್ನ ಪ್ಲಗ್ಗು ಮಾಡಿ ಹಾಂ. ವೈಫು ಕನೆಕ್ಟ್ ಮಾಡಿ ಇಂಟರ್ನೆಟ್ ಹೌದಾ? ಅಷ್ಟೇನಾ? ಆಮೇಲೆ ಟಾಪ್ ಮಾಡಿ. ಅಷ್ಟೇನಾ? ನನಗೆ ಅದೆಲ್ಲ ಗೊತ್ತಾಗಲ್ಲ ಕಣ. ಅದೇನೋ ತೆಗೆದುಬಿಟ್ಟು ನೀನೇ ಸೆಟಪ್ ಮಾಡು, ನೋಡೋಣ. ಮಾಡು. ಅಲ್ಲೇ ಇದೆ ನೋಡು, ಎಲೆಕ್ಟ್ರಿಸಿಟಿ ಪ್ಲಗ್ ಮಾಡ್ಬಿಡು. ಅಲ್ಲೇನೆ. ಸರ್ ಇದಕ್ಕೆ ಒಂದು ಹೆಸರು ಕೊಡಬೇಕು. ಅದಕ್ಕೆ ಬೇರೆ ಹೆಸರು ಕೊಡ್ಬೇಕಾ? ಸರಿ, ಅದಕ್ಕೆ ನಾ ಪೆಟ್ರೋಮ್ಯಾಕ್ಸ್ ಅಂತ. ನಾಳೆ ಹೇಳಿಲ್ಲ ರಸಿಕ ಬಡ್ಡಿ ಮಗ ನಿಂಗೆ ಇದು ಬರಬೇಕೇನ? ಬರೀ ಹೆಸರು ಅಷ್ಟೇ. ಬರೀ ಹೆಸರು ಹೇಳಪ್ಪ. ಸರಿ ಸೆಟ್ ಆಯಿತು ಸರ್. ಏನಾದರೂ ಮಾತಾಡಿ. ಹೌದಾ? ಸರಿ. ಪೆಟ್ರೋಮ್ಯಾಕ್ಸು ಈ ನಡುವೆ ಬೆಂಗಳೂರಲ್ಲಿ ಗ್ಯಾಸ್ ಪ್ರಾಬ್ಲಮ್ ತುಂಬ ಆಗ್ಬಿಟ್ಟಿದೆ. ನಾವು ಹೆಂಗೆ ಅಡುಗೆ ಮಾಡೋದು? ಅಷ್ಟೇನಾ? ಒಂದು ಪಾತ್ರೆ ತಗೊಳ್ಳಿ. ಹಾಂ, ತೊಗೊಂಬಿಟ್ಟು ಮನೆಗೆ ಹೋಗಿ ಊಟ ಕೇಳಿ. ಅದೇ ಆಯ್ತು. ಅದಿರಲಿ, ಇವಾಗ ನಾಳೆ ನಮ್ಮ RCBದು ಮುಂಬೈ ಇಂಡಿಯನ್ಸ್ ಮೇಲೆ ಮ್ಯಾಚ್ ಇದೆ. ನಮ್ಮ RCB ಗೆಲ್ತಾರ? ನನ್ಗೆ ಯಾಕೋ ಡೌಟ್. ಹೋಗಿ ಬಿಡು. ನನ್ನ ಹೆಂಡತಿ ನನ್ನ ಇನ್ನೂ ಪ್ರೀತಿಸ್ತಾರೇನೆ. ಅದು ನಂಗೆ ಯಾಕೋ ಡೌಟ್. ಇದು ಯಾವ್ದಪ್ಪ ಅಸಿಸ್ಟೆಂಟು ಇದು ನಿಮ್ಮ ಥರನೇ ಎಲ್ಲದಕ್ಕೂ ಡೌಟ್ ಅಂತ ಇದ್ದಿಲ್ಲಪ್ಪ. ನಮ್ಗೆ ಯಾಕೋ ಈಗ ನಾರ್ಮಲ್ ಅನ್ನೋದೇ ಡೌಟ್. ನಿಮಗೆ ಧನ್ಯವಾದ. ಹೇಗಿತ್ತು? ಎಲ್ಲ ನಕ್ಕಿದ್ರಾ? ಇದರಲ್ಲಿ ಭಾಗವಹಿಸಿದವರು ವಿನು ಶರ್ಮಾ, ಶಶಿಕಾಂತ್ ಗಜ್ರಾಜ್, ರಶ್ಮಿ ನಂಜುಂಡಪ್ಪ, ಶ್ವೇತಾ ಅಂಬೇಡ್ಕರ್, ನಿತೀಶ್ ಸುರೇಶ್, ಅವನಿ ರಾಮ್. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಇದನ್ನು ಈ ಸ್ಕಿಟ್ಟನ್ನು ಬರೆದವರು ಹಾಗೂ ಡೈರೆಕ್ಷನ್ ಮಾಡಿದವರು ಗಿರೀಶ್ ದೀಕ್ಷಿತ್. ಥ್ಯಾಂಕ್ ಯು. ಕಳೆದ ವರ್ಷ ನಡೆದ ಸಂಗಮದ 40ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಸಂಗಮದ ಎಲ್ಲ 40 ಮಾಜಿ ಅಧ್ಯಕ್ಷರ ಸನ್ಮಾನ ಹಮ್ಮಿಕೊಂಡಿತ್ತು. ಕೆಲವರು ಮಾಜಿ ಅಧ್ಯಕ್ಷರು ಹಾಗೂ ದಾನಿಗಳು ಕಾರಣಾಂತರದಿಂದ ಬರಲಾಗಲಿಲ್ಲ. ಅವರಿಗೆ ಇಂದು ಗೌರವ ಸಮರ್ಪಣೆ ಮಾಡಲಾಗುತ್ತದೆ. ಈಗ ವಿನು ಶರ್ಮಾ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ವಿನು ಅವರು ಮಾಜಿ ಅಧ್ಯಕ್ಷರು ಹಾಗೂ ದಾನಿಗಳಾಗಿರ್ತಾರೆ 40ನೇ ವರ್ಷದ ವಾರ್ಷಿಕೋತ್ಸವ. ಮುಂದೆ ಮಾಜಿ ಅಧ್ಯಕ್ಷರಾದ ತೇಜು ನಾಯಕ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ತೇಜು ನಾಯಕ್ ಹಾಗೂ ರವಿ ನಾಯಕ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇವರಿಗೆ ಮಾಧುರಿ ಗುರಿರಾಜ್ ಅವರು ಫೆಲಿಸಿಟೇಷನ್ ಮಾಡಬೇಕಾಗಿ ವಿನಂತಿ. ದಯವಿಟ್ಟು ಚಪ್ಪಾಳೆ ಹೊಡಿಬೇಕಾಗಿ ವಿನಂತಿ. ಶುಭಾ ಭಾಸ್ಕರ್ ಹಾಗೂ ಭಾಸ್ಕರ್ ಅವರು ಪಾಪ ಬ್ಯುಸಿ ಇರಬೇಕು. ಬರ್ತಾ ಇದ್ದಾರೆ. ಫೆಲಿಸಿಟೇಷನ್ ಮಾಡಬೇಕಾಗಿ ವಿನಂತಿ. ಈಗ ಮಾಧುರಿ ಗುರುರಾಜ್ ಹಾಗೂ ಗುರುರಾಜ್ ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ.
ಇವರಿಗೆ ದೀಪ್ತಿ ಭಾರದ್ವಾಜ್ ಅವರು ಫೆಲಿಸಿಟೇಷನ್ ಮಾಡಬೇಕಾಗಿ ವಿನಂತಿ, ಹಾಗೂ ಅವರ ಜೊತೆ ಮೋಹನ್ ಇದ್ದಾರೆ. ಈಗ ಲಕ್ಷ್ಮಣ್ ಮಿಲ್ಲಿ ಅವರಿಗೆ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇವರಿಗೆ ಶ್ರೀಕಾಂತ್ ಪಟ್ಲು ಅವರು ಫೆಲಿಸಿಟೇಷನ್ ಮಾಡಬೇಕಾಗಿ ವಿನಂತಿ. ಈಗ ಹೇಮಾ ಶ್ರೀಕಂಠಯ್ಯ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಸರಿ, ಓಕೆ. ಅವರು ಇರದ ಕಾರಣ ಈಗ ಛಾಯಾ ಗೋಪಾಲನ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಗೋಪಾಲ್ ಅವರು ವೇದಿಕೆ ಮೇಲೆ ಬರಬೇಕಾಗಿದೆ. ಇವರಿಗೆ ದೀಪ್ತಿ ಭಾರದ್ವಾಜ್ ಅವರು ಫೆಲಿಸಿಟೇಷನ್ ಮಾಡಬೇಕಾಗಿದೆ. ಶರ್ಮಾ ಅವರು ಆ್ಯಂಡ್ ಅನಿತಾ ಶರ್ಮಾ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ವಿನು ಆಲ್ರೆಡಿ ಇದ್ದಾರೆ, ಅನಿತಾ ಶರ್ಮಾ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು. ರೋಚನ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಓಕೆ. ನನಗೆ ಗೊತ್ತು ಇಲ್ಲಿ ನನ್ನ ಮಾತು ಯಾರೂ ಕೇಳಿಸ್ಕೊತಾ ಇಲ್ಲ, ಬಟ್ ಆದರೂ ಸಂಪ್ರದಾಯ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಕೊಡಲೇಬೇಕು. ಸೊ ಎಲ್ಲೆಲ್ಲಿ ನಿಂತಿದ್ದೀರೋ ಅಲ್ಲಲ್ಲೇ ಒಂಚೂರು ಕಿವಿ ಕಡೆ ತಿರುಗಿಸ್ಕೊಂಬಿಡಿ, ಯಾಕಂದರೆ ಇದು ತುಂಬ ಮುಖ್ಯವಾದ ಸೆಗ್ಮೆಂಟ್, ಅದಕ್ಕೆ ಕಾರಣವೂ ಇದೆ. ಸೊ ಇಷ್ಟು ಕಾರ್ಯಕ್ರಮಗಳನ್ನ ನೀವು ಕೂತ್ಕೊಂಡು ಎಂಜಾಯ್ ಮಾಡಿದ್ದೀರಾ, ಅದರ ಹಿಂದೆ ಸುಮಾರು ಕೈಗಳ ಪರಿಶ್ರಮ ಇದೆ. ಮೊಟ್ಟ ಮೊದಲನಾಗಿ ನಮ್ಮ 2025-26
ಸಾಲಿನ ಕಾರ್ಯಕಾರಿ ಸಮಿತಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು, ನಿಂತಲ್ಲೇ ಒಂದು ಚಪ್ಪಾಳೆ ಬರಬೇಕು. ಆಮೇಲೆ ಇಷ್ಟು ಚೆನ್ನಾಗಿ ವೇದಿಕೆನ ಡೆಕೋರೇಟ್ ಮಾಡಿ ನಿಮಗೆಲ್ಲ ಕಲರ್ಫುಲ್ಲಾಗಿ ವೇದಿಕೆ, ಒಂದು ಸಂಗಮದ ವೇದಿಕೆ ಕಾಣಿಸೋದಕ್ಕೆ ಬಹುಮುಖ್ಯ ಪಾತ್ರ ಶಶಿಕಾಂತ್ ಗಜರಾಜ್, ಅವ್ರಿಗೊಂದು ಚಪ್ಪಾಳೆ. ಸಮಿತಿಯಿಂದ ಅವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದಗಳು, ವಂದನೆಗಳು. ಮತ್ತು ಈ ಎಲ್ಲ ಕಾರ್ಯಕ್ರಮವನ್ನು ಪಾಪ ಸೈಡ್ ವಿಂಗಲ್ಲೇ ಕೂತ್ಕೊಂಡು AVನ ಹ್ಯಾಂಡಲ್ ಮಾಡಿ ಎಲ್ಲ ಪ್ರೋಗ್ರಾಮ್ನ ಸ್ಮೂತಾಗಿ ನಡೆಸ್ಕೊಟ್ಟ ನಮ್ಮ ಶ್ರೀ ಕೃಷ್ಣ ಭಯ್ಯ ರೆಡ್ಡಿ ಅವರಿಗೆ ಸಮಿತಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಅದಾದಮೇಲೆ ರಿಜಿಸ್ಟ್ರೇಷನ್ ಡೆಸ್ಕಲ್ಲಿ ಬೇಗ ಬಂದು 3:30 ಬಂದು ಅಲ್ಲೆಲ್ಲ ಕೂತ್ಕೊಂಡು ಸೆಟಪ್ ಮಾಡಿದ್ದ ಪ್ರತಿಯೊಬ್ಬ ಸ್ವಯಂ ಸೇವಕರಿಗೆ, ವಾಲಂಟಿಯರ್ಸ್ಗೆ ಸಮಿತಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದ ನಂತರ ಈಗ ಊಟ ಬಡಿಸೋದಕ್ಕೆ ನಿಂತಿರೋ ಎಷ್ಟೋ ಕೈಗಳು ಸ್ವಯಂ ಸೇವಕರಿಗೆ ನಮ್ಮ ಸಮಿತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಇದೆಲ್ಲ ಕಾರ್ಯಕ್ರಮಕ್ಕೂ ನಾವೆಲ್ಲ ಎಷ್ಟು ಶ್ರಮ ಪಟ್ಟರೂ ಅದನ್ನು ಆನಂದಿಸೋಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋರು ಆಡಿಯನ್ಸ್, ಅಂದರೆ ಸಭಿಕರು, ನಮ್ಮ ಸಂಗಮದ ಸದಸ್ಯರು. ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಪ್ರೋತ್ಸಾಹ ಮಾಡಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆನಂದ ವಹಿಸೋದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಇದು ತುಂಬ ಇಂಪಾರ್ಟೆಂಟ್ ಅನೌನ್ಸ್ಮೆಂಟು. ಇದು ಮಿಸ್ ಮಾಡಿಕೊಂಡ್ರೆ ನಾವು ಜವಾಬ್ದಾರರಲ್ಲ. ಮಕ್ಕಳು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರಿಗೆ ನಮ್ಮ ಸಂಗಮದ ವತಿಯಿಂದ ಒಂದು ಚಿಕ್ಕ ರೆಕಗ್ನಿಷನ್ ಗುರುತಾಗಿ ಸರ್ಟಿಫಿಕೇಟ್ಗಳು ನಾವು ಪ್ರಿಂಟ್ ಮಾಡಿಸಿದ್ವಿ. ಅದು ಶ್ವೇತಾ ಅವ್ರ ಹತ್ರ ಇದೆ. ದಯವಿಟ್ಟು ಆಯಾ ಕಾರ್ಯಕ್ರಮದ ಲೀಡ್ ಯಾರಿದ್ದಾರೆ ಅವ್ರು ಬಂದು ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೋಬೇಕಾಗಿ ಕೇಳ್ಕೊತೀನಿ. ಮತ್ತು ಒಂದು ಲಾಸ್ಟ್, ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ನನಗೆ ಇದೆಲ್ಲ ಕ್ಲೀನಪ್ ಮಾಡೋದಕ್ಕೆ ಸುಮಾರು ಸಹಾಯ ಬೇಕು. ದಯವಿಟ್ಟು ಎಲ್ಲರೂ ಇದ್ದು ಸಹಾಯ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದ ನಮ್ಮ ನಿರೂಪಕಿ ಶ್ರೀಮತಿ ಸುಷ್ಮಾ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಮತ್ತು ಗೊತ್ತಿಲ್ಲರೋ ಯಾರ್ದಾರು ಹೆಸರು ನಾವು ಮಿಸ್ ಮಾಡಿದರೆ ಸಂಗಮದ ವತಿಯಿಂದ ಇಲ್ಲಿಂದನೇ ಕ್ಷಮೆ ಕೇಳ್ತಾ ಇದ್ದೀವಿ. ಮತ್ತು ಓಕೆ, ಮುಖ್ಯವಾಗಿ ಇನ್ನೊಂದು, ಇದೆಲ್ಲ ಪಾಪ ನಾವು ಎಷ್ಟು ಕೇಳಿದ್ರೂ ಲೈಟಿಂಗು, ಸ್ಪೀಕರು ಇದನ್ನೆಲ್ಲ ನಿನ್ನೆಯಿಂದ ಕೂತು ನಮಗೆ ಸಹಾಯ ಮಾಡಿದ್ದ ಶ್ರೀ ಚಿನ್ನಯ್ಯ ಅವರಿಗೆ ಒಂದು ಚಪ್ಪಾಳೆ ಬರಲಿ. ಚಿನ್ನಯ್ಯ, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಡೆಕೋರೇಷನ್ಗೆಲ್ಲ ನಮಗೆ ಬಂದು ನಿನ್ನೆಯಿಂದನೂ ರಾತ್ರಿ ಎಲ್ಲ ಕೆಲಸ ಮಾಡಿದ್ದ ವಂದನಾ ಅವರಿಗೆ ಥ್ಯಾಂಕ್ಸ್ ಟು ವಂದನಾ ಆ್ಯಂಡ್ ಥ್ಯಾಂಕ್ಸ್ ಟು ಮೇಘನಾ ಫಾರ್ ಆ ವಂಡರ್ಫುಲ್ ಡೆಕೋರೇಷನ್. ಅಷ್ಟೇ, ಮುಗೀತು. ಆಗಲೇ ಮೀರಾ ಅವರು ಅವರ ಒಂದು ಸಾಧನೆಯ ವಿಡಿಯೋನ ಆಗಲೇ ಕಾರಣಾಂತರಗಳಿಂದ ತೋರ್ಸೋಕ್ಕಾಗಲಿಲ್ಲ. ನೀವು ಎಲ್ಲೆಲ್ಲಿ ನಿಂತಿದ್ದೀರೋ ಅಲ್ಲಿಂದನೇ ಈಗ ಒಂದು ವಿಡಿಯೋ ಪ್ಲೇ ಆಗುತ್ತೆ, ನೋಡಿ. ಆ ವಿಡಿಯೋ ನೋಡಿದ್ರೆ ಬಹುಶಃ ಅವರು ಮಾಡಿರೋ ಸಾಧನೆ ಒಂದು ಪರಿಚಯ ನಿಮಗಾಗತ್ತೆ. ಧನ್ಯವಾದಗಳು.